ಎರಡೆರಡು ಸಲ ಕ್ಷಮೆ ಕೋರುವಂತಹ ಒಂದು ಪರಿಸ್ಥಿತಿ. ಬಾಲಿವುಡ್ ಮೋಹನ್ ಲಾಲ್ ಅವರು ಏನ್ ಮಾಡಿದ್ರು ಸಾರಿ ಕೇಳುವಂಥದ್ದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಮೋಹನ್ ಲಾಲ್, ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಒಂದಲ್ಲ ಎರಡೆರಡು ಸಲ ಕ್ಷಮೆ ಕೋರುವಂತಹ ಒಂದು ಪರಿಸ್ಥಿತಿ ಎಂಪುರಾನ್ ಸಿನಿಮಾ ಮೂಲಕ ಬಂದಿರುವಂಥದ್ದು. ಅಷ್ಟಕ್ಕೂ ಏನಾಯಿತು, ಬಾಲಿವುಡ್ ಮೋಹನ್ ಲಾಲ್ ಅವರು ಏನು ಮಾಡಿದ್ರು ಸಾರಿ ಕೇಳುವಂಥದ್ದು, ಅವ್ರು ಏನು ಮಾಡಿದ್ರು ಅನ್ನೋಂಥ ಪ್ರಶ್ನೆ ಎಲ್ರಿಗೂ ಸಹ ಬರ್ತಿರುವಂಥದ್ದು. ಈ ಹಿಂದೆ ನಿಮಗೆ ಗೊತ್ತು ಅವ್ರು ಯಾವ ವಿಚಾರವಾಗಿ ಕ್ಷಮೆ ಕೇಳಿದ್ರು ಅಂತ. ಅಂದರೆ ಎಂಪುರಾನ್ ಸಿನಿಮಾ ಪ್ರಚಾರ ಇರಬಹುದು, ತುಂಬ ಅದ್ಭುತವಾಗಿ ಬಂದಿತ್ತು. ಇನ್ನು ಎಂಪುರಾನ್ ಸಿನಿಮಾ ಅಂತ ಹೇಳಿದ್ರೆ ಮೋಹನ್ ಲಾಲ್ ಅವರು ಅಭಿನಯಿಸ್ತಿದ್ದಾರೆ ಆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರಬಹುದು, ಒಂದು ಅವಾಯ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಅಷ್ಟು ಆಂಟಿಸಿಪೇಟೆಡ್ ಫಿಲ್ಮ್ ಕೂಡ ರಿಲೀಸ್ ಆಯಿತು ಮಾರ್ಚ್ 27ನೇ ತಾರೀಕು. ಮಾರ್ಚ್ 27ನೇ ತಾರೀಕು ರಿಲೀಸ್ ಆದಂತಹ ಎಂಪುರಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಕೇವಲ ಮಲಯಾಳಂನಲ್ಲಿ ಮಾತ್ರ ಅಲ್ಲ, ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ಸಹ ಏಕಕಾಲದಲ್ಲಿ ರಿಲೀಸ್ ಆಯಿತು. ಇನ್ನು ಈ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ರಿಲೀಸ್ ಮಾಡುವಂತಹ ಒಂದು ಪ್ಲಾನ್ ಈಗ ಬರ್ತಿರುವಂಥದ್ದು. ಈಗಷ್ಟೇ ರಿಲೀಸ್ ಆಗಿರುವಂತಹ ಸಿನಿಮಾ ಮತ್ತೆ ಯಾಕೆ ರಿಲೀಸ್ ಆಗ್ತಿದೆ, ಯಾವ ಡೇಟಲ್ಲಿ ರಿಲೀಸ್ ಆಗ್ತಿದೆ, ಏನು ಸಮಸ್ಯೆ ಆಗಿತ್ತು, ಇನ್ನು ಏನಾದರೂ ಆ್ಯಡ್ ಆನ್ ಆಗುತ್ತಾ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ಅಂತ ಒಂದು ಪ್ರಶ್ನೆ ಕೂಡ ಈಗ ಎದುರಾಗುವಂಥದ್ದು. ಅಷ್ಟಕ್ಕೂ ಏನಾಯಿತು ಈ ಸಿನಿಮಾದಲ್ಲಿ ಅಂತ ಹೇಳಿದರೆ, ಮೊದಲನೇದಾಗಿ ಎಂಪುರಾನ್ ಸಿನಿಮಾದ ಒಂದು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಂತಹ ಮೋಹನ್ ಲಾಲ್ ಅವರು, ಇನ್ನು ಈ ಸಿನಿಮಾನ ಆ್ಯಕ್ಷನ್ ಕಟ್ಟೆ ಹೇಳಿದಂತಹ ಪೃಥ್ವಿರಾಜ್ ಸುಕುಮಾರನ್ ಅವರು ಆ್ಯಕ್ಷನ್ ಕಟ್ಟೆ ಹೇಳೋದ್ರ ಜೊತೆಗೆ ಆ ಸಿನಿಮಾದಲ್ಲಿ ನಟಿಸಿದ್ದಾರೆ ಕೂಡ ಹೌದು. ಸಿನಿಮಾದಲ್ಲಿ ಒಂದಷ್ಟು ಬಿಗ್ ತಾರಾಗಣ ಅಂತ ಹೇಳ್ಬೋದು, ಒಂದಷ್ಟು ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಸಿನಿಮಾದಲ್ಲಿ ಇರೋವಂಥದ್ದು. ಪ್ಯಾನ್ ಇಂಡಿಯಾ ಲೆವೆಲ್ ಅಂತ ಬಂದರೆ ಸಿನಿಮಾದಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇನ್ನು ಈ ಸಿನಿಮಾದಲ್ಲಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಹೇಳೋಕೆ ಹೊರಟಿದ್ದಾರೆ. ಆ ಸೂಕ್ಷ್ಮ ವಿಚಾರಗಳನ್ನು ಹೇಳೋ ಸಂದರ್ಭದಲ್ಲಿ ಎಲ್ಲೋ ಬೇರೆ ರೀತಿಯಲ್ಲಿ ಎಡವಿದ್ದಾರೇನೋ ಪೃಥ್ವಿರಾಜ್ ಅನ್ನೋಂಥ ಒಂದು ಮಾತೀಗ ಕೇಳಿ ಬರ್ತಿರುವಂಥದ್ದು ನೆಟ್ಟಿಗರಿಂದ. ಅಷ್ಟಕ್ಕೂ ಏನಾಯಿತು ಸಿನಿಮಾದಲ್ಲಿ, ಏನು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋದಾದರೆ, ರಾಜಕಾರಣದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೆದಕುವಂತಹ ಕೆಲಸ ಈ ಸಿನಿಮಾದಲ್ಲಿ ಮಾಡಲಾಗಿದೆ. ಕೆದಕುವಂತಹ ಕೆಲಸ, ಆ ಒಂದು ಪ್ರಯತ್ನದಲ್ಲಿ ಏನಾದರೂ ಎಡವುದ್ರ ಏನಾಯಿತು ಅನ್ನುವಂಥದ್ದಾದರೆ, ಈ ಹಿಂದೆ ಮೋಹನ್ ಲಾಲ್ ಅವರು ಒಂದು ವಿಚಾರವಾಗಿ ಕ್ಷಮೆ ಕೇಳಿದರು. ಶಬರಿಮಲೆ ವಿಚಾರ ಎಲ್ರಿಗೂ ಗೊತ್ತಿದೆ, ಏನು ಕಾಂಟ್ರವರ್ಸಿ ಆಗಿತ್ತು. ಮೋಹನ್ ಲಾಲ್ ಅವರು ಯಾವ ವಿಚಾರವಾಗಿ, ಅಲ್ಲಿ ಏನು ನಡೆದಿತ್ತು, ಶಬರಿಮಲೆ ಒಂದು ವಿಶೇಷ ಪೂಜೆ ನಡೆದಂಥ ಸಂದರ್ಭದಲ್ಲಿ ನೆಟ್ಟಿಗರು ಕೂಡ ಡಿಮ್ಯಾಂಡ್ ಮಾಡಿದರು, ಇಲ್ಲ ಮೋಹನ್ ಲಾಲ್ ಅವರು ಕ್ಷಮೆ ಕೇಳಲೇಬೇಕು ಈ ವಿಚಾರವಾಗಿ ಅನ್ನುವಂಥದ್ದು. ಸೊ ಆ ವಿಚಾರವಾಗಿ ಮೋಹನ್ ಲಾಲ್ ಅವರು ತಲೆಬಾಗಿ ಅಭಿಮಾನಿಗಳಲ್ಲಿರ್ಬೋದು, ನೆಟ್ಟಿಗರಲ್ಲಿರ್ಬೋದು, ಜೊತೆಗೆ ಶಬರಿಮಲೆ ಭಕ್ತರಲ್ಲಿರಬಹುದು, ಅಯ್ಯಪ್ಪ ಸ್ವಾಮಿ ಭಕ್ತರು ಏನು ಹೇಳ್ತೀವಿ, ಸೊ ಅವ್ರಿಗೂ ಸಹ ಕ್ಷಮೆ ಯಾಚಿಸಿದ್ರು. ನನ್ನಿಂದ ತಪ್ಪಾಗಿದೆ, ಹೌದು, ಕ್ಷಮೆ ಯಾಚಿಸ್ತೇನೆ ಅನ್ನುವಂಥದ್ದು. ಇದಾದ್ಮೇಲೆ ಎಂಪುರಾನ್ ಸಿನಿಮಾ ಮೂಲಕವೂ ಒಂದು ಕ್ಷಮೆಯನ್ನ ಕೋರಿರುವಂಥದ್ದು. ಏನಂತ ಹೇಳಿದ್ರೆ, ಸಿನಿಮಾದಲ್ಲಿ ರಾಜಕಾರಣದ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ಗುಜರಾತ್ನಲ್ಲಿ ನಡೆದಂತಹ ಒಂದು ಐತಿಹಾಸಿಕ ಗೋಧ್ರಾ ಹತ್ಯಾಕಾಂಡ ವಿಚಾರವಾಗಿ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಏನಾದರೂ ಒಂದು ವಿಚಾರ, ಐತಿಹಾಸಿಕ ವಿಚಾರಗಳನ್ನ ಹೇಳ್ತಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಸತ್ಯಾಂಶಗಳನ್ನೇ ಹೇಳ್ತಾ ಹೋಗಬೇಕು. ಆದರೆ ಎಂಪುರಾನ್ ಸಿನಿಮಾದಲ್ಲಿ ಸತ್ಯಾಂಶಗಳ ಹೊರತುಪಡಿಸಿ ಬೇರೆ ವಿಚಾರಗಳು ಸಹ ಅಲ್ಲಿ ಇನ್ವಾಲ್ವ್ ಆಗಿತ್ತೇನೋ ಅಂತ ಒಂದಷ್ಟು ನೆಟ್ಟಿಗರು ಇರಬಹುದು, ಸಿನಿಮಾ ಆಡಿಯನ್ಸ್ ಇರಬಹುದು, ಜೊತೆಗೆ ಸಿನಿಮಾ ಲವರ್ಸ್ ಏನು ಹೇಳ್ತೀವಿ ಅವರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು, ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಎಂಪುರಾನ್ ಸಿನಿಮಾದಲ್ಲಿ ಒಂದಷ್ಟು ಅಂಶಗಳನ್ನ ನೀವೇನು ತೋರಿಸಿದ್ದೀರಾ ಗೋಧ್ರಾ ಹತ್ಯಾಕಾಂಡ ವಿಚಾರವಾಗಿ, ನಾವು ಇದ್ರ ಬಗ್ಗೆ ಸಿಡಿದೇಳ್ತೀವಿ, ನಾವು ಈ ವಿಚಾರವಾಗಿ ನಾವು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಈಗ ಒಂದಷ್ಟು ಸೀನ್ಗಳು ಕಟ್ ಆಗಲೇಬೇಕು ಅನ್ನುವಂಥದ್ದನ್ನ ಅವ್ರು ಡಿಮ್ಯಾಂಡ್ ಮಾಡಿರೋದು. ಹೀಗಾಗಿ ಸಿನಿಮಾ ಬೇರೆ ರೀತಿಯಲ್ಲಿ, ಅಂದರೆ ಮರು ಬಿಡುಗಡೆ ಅಂತ ಏನು ಹೇಳ್ತೀವಿ, ಸೊ ಅದನ್ನು 17 ಬಾರಿ ಕತ್ತರಿ ಹಾಕಿರುವಂಥದ್ದು ಸಿನಿಮಾ ಸೀನ್ಗಳಲ್ಲಿ. ಸೊ 17 ಬಾರಿ ಕತ್ತರಿ ಹಾಕಿದ ಮೇಲೆ ನೆಕ್ಸ್ಟ್ ಮಂತ್ 2 ರಿಲೀಸ್ ಆಗ್ತಿದೆ ಈ ಒಂದು ಎಂಪುರಾನ್ ಸಿನಿಮಾ. ಸೊ ಇದು ಮಾರ್ಚ್ 27 ಅಂತ ಹೇಳಿದ್ರೆ, ನೆಕ್ಸ್ಟ್ ಏಪ್ರಿಲ್ 2 ಏನು ಹೇಳ್ತೀವಿ, ಏಪ್ರಿಲ್ 2ನೇ ತಾರೀಕು ಎಂಪುರಾನ್ ಸಿನಿಮಾ ಮತ್ತೆ ಬೇರೆ ರೀತಿಯಲ್ಲಿ ಕತ್ತರಿ ಹಾಕಿರುವಂಥ 17 ದೃಶ್ಯಗಳು ಸಹ ಅಲ್ಲಿ ಕಟ್ಟಾಗಿ ಬೇರೆ ರೀತಿಯಲ್ಲಿ ಸಿನಿಮಾ ಬರ್ತಿದೆ. ಎಲ್ಲೆಲ್ಲಿ ಯಾವ್ಯಾವ ಸೂಕ್ಷ್ಮ ವಿಚಾರಗಳು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದು ಬೇಡ ಅನ್ನುವಂಥದ್ದು, ಅದನ್ನೆಲ್ಲ ಕಟ್ ಮಾಡಿ ಈ ಕಡೆ ಮತ್ತೆ ಏಪ್ರಿಲ್ 2ನೇ ತಾರೀಕು ಸಿನಿಮಾ ಬರ್ತಿರುವಂಥದ್ದು. ಸೊ 2 ಬಾರಿ ಈಗ ಕ್ಷಮೆ ಕೇಳಿದ್ರು ನೆಟ್ಟಿಗರು ಸದ್ಯಕ್ಕೆ ಕೂಲ್ ಆಗಿದ್ದಾರೆ. ನೋಡೋಣ ಸಿನಿಮಾ ಯಾವ ರೀತಿ ಬರೋದತ್ತೆ ಅನ್ನುವಂಥದ್ದು. ಒಂದಷ್ಟು ಲಾಸ್ ಕೂಡ ಮಾಡ್ಕೊಂಡಿರುವಂಥದ್ದು, ಮಿಶ್ರ ಪ್ರತಿಕ್ರಿಯೆ ಕೂಡ ಸಿನಿಮಾಗೆ ಬರ್ತಿರೋವಂಥದ್ದು. ದೊಡ್ಡ ಲೆವೆಲಲ್ಲಿ ಮಾಡಿರುವಂತಹ ಸಿನಿಮಾ, ಬಿಗ್ ಬಜೆಟ್ ಲಾವಿಶ್ ಸಿನಿಮಾ ಅಂತಲೇ ಹೇಳ್ಬಹುದು. ಆ ರೀತಿ ದೊಡ್ಡ ಪ್ರಚಾರ ಮಾಡಿದ್ರು, ಪ್ರೈವೇಟ್ ಜೆಟ್ ಕೂಡ ಇಟ್ಕೊಂಡು ಸಿನಿಮಾವನ್ನು ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ರು ಪ್ರತಿಯೊಬ್ಬರು. ಕೇವಲ ಪ್ರಮೋಷನ್ ವಿಚಾರದಲ್ಲಿ ಇನ್ವಾಲ್ವ್ ಆಗಿರೋದು ಮಾತ್ರ ಅಲ್ಲದೆ ಇಡೀ ಟೀಮಲ್ಲಿ ಒಂದು ಒಗ್ಗಟ್ಟು ಕೂಡ ಇತ್ತು. ಮಲಯಾಳಂ ಸಿನಿಮಾ ಏನೋ ಒಂದು ಬೇರೆ ರೀತಿಯಲ್ಲಿ ಇತಿಹಾಸವನ್ನು ಕ್ರಿಯೇಟ್ ಮಾಡುತ್ತೆ,
ಅದು ಪೃಥ್ವಿರಾಜ್ ಸುಕುಮಾರನ್ ಅವರ ಮೇಲೆ ಬೇರೆ ರೀತಿಯೇ ಎಕ್ಸ್ಪೆಕ್ಟೇಷನ್ ಇತ್ತು. ಎಲ್ಲ ಒಂದು ರೀತಿ ಈ ಸಿನಿಮಾದ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಕೇಳಿದ ಮೇಲೆ ಸಿನಿಮಾ ಒಂದು ರೀತಿ ಡಿಸಾಸ್ಟರ್ ಆಯ್ತೇನೋ ಅಂತ ಪ್ರಶ್ನೆ ಕೂಡ ಈ ಕಡೆ ಬರ್ತಿರುವಂಥದ್ದು. ಆದರೆ ಹೇಳೋಕ್ಕಾಗೋದಿಲ್ಲ ಸಿನಿಮಾ ಯಾವ ಸಂದರ್ಭದಲ್ಲಿ ಹೇಗೆ ಮೇಲೆ ಎದ್ದೇಳುತ್ತೆ ಕೆಳಗೆ ಬೀಳುತ್ತೆ ಅನ್ನುವಂಥದ್ದು. ಬಹುಶಃ ಏಪ್ರಿಲ್ 2ನೇ ತಾರೀಕು ಸಿನಿಮಾ ಒಂದಷ್ಟು 17 ಬಾರಿ ಏನು ಕತ್ತರಿ ಹಾಕಿದ್ದಾರೆ, ಒಂದು ಸೀನ್ಸ್ ಕಟ್ ಮಾಡಿದ್ದಾರೆ. ಅದಾದಮೇಲೆ ಸಿನಿಮಾ ಗೆಲ್ಲಬಹುದು. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.